ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ನಾಮಕರಣ ಬ್ಲಾಗ್ನ ಫುಲ್ಲು ಕಂಪ್ಲೀಟಾಗಿ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಅಲ್ಲೊಂದು ಕ್ಲಿಪ್ ಮಾಡಿದ್ದೆ, ಅದನ್ನ ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಇಲ್ಲಿ ನಮ್ಮ ಮೈರ ತಮ್ಮನ ಹೆಸರು ನೋಡಿ ಶಾಕ್ ಆದ್ಲು. ಬೆಳಗ್ಗೆ ಬೇಗ ಎದ್ದು ಗೀತಾ ಗಂಗೆ ಸ್ಥಳಕ್ಕೆ ಹೋಗಿ ಗಂಗೆ ಪೂಜೆ ಮಾಡ್ಕೊಂಡ್ ಬಂದ್ಲು. ಇಲ್ಲಿ ನಮ್ಮ ದೀಪ ಮತ್ತೆ ನಮ್ಮ ತಮ್ಮ ಇಬ್ರು ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾ ಇದ್ರು. ಡೆಕೋರೇಷನ್ ಮಾಡೋರು ಈ ಡಿಸೈನ್ ಅಷ್ಟ ಮಾಡಿದ್ರು, ಆದ್ರೆ ಬಲೂನು ಮತ್ತೆ ನೇಮಿಂಗ್ ಸೆರೆಮನಿ ಎಲ್ಲ ಅವ್ರು ಹಾಕಿದ್ದಿಲ್ಲ. ನಾವೇ ಎಲ್ಲ ತರಿಸಿ ಆನ್ಲೈನ್ ಅಲ್ಲಿ ತರಿಸಿ ಬಲೂನು ಮತ್ತೆ ನೇಮಿಂಗ್ ಸೆರೆಮನಿ ಡಿಸೈನ್ ಮಾಡಿದ್ವಿ. ಹೊರಗಡೆ ಎಲ್ಲ ಪೆಂಡಲ್ ಎಲ್ಲ ರೆಡಿ ಆಗಿತ್ತು. ಮತ್ತೆ ನಮ್ಮ ಅಣ್ಣ ಅಡಿಗೆ ಮಾಡಕ್ ಎಲ್ಲ ತಯಾರಿ ಮಾಡಿದ್ದ. ನಾವು ಒಳಗಡೆ ತೊಟ್ಲಕ್ಕೆಲ್ಲ ಏನೆಲ್ಲ ಡೆಕೋರೇಷನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಫೈನಲ್ ಆಗಿ ಈ ತರ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್. ಹಂಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರೋಕ್ಕೆ ಶುರು ಮಾಡಿದ್ರು. ನಮ್ಮ ಮೈರ ಎಲ್ಲ ರೆಡಿಯಾಗಿ ರಾಟಿಯನ್ನ ರಿಪೇರಿ ಆಗಿತ್ತಂತೆ. ನಮ್ಮ ಅತ್ತಿಗೆಮ್ಮ ಹೇಳಿದ್ರು, ಅದಕ್ಕೆ ಅದನ್ನ ರಿಪೇರಿ ಮಾಡಕ್ ನಿಂತ್ಕೊಂಡಿದ್ಲು. ಹಾಗೆ ಜೋಗುಳ ಪದ ಆಡೋಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶುರು ಮಾಡಿದ್ರು. ಹಾಗೆ ನಮ್ಮ ಅಕ್ಕ ತೊಟ್ಲಕ್ ಪೂಜೆ ಮಾಡ್ಬೇಕಂತಂದು ಪೂಜೆ ಮಾಡಕ್ಕೆ ಶುರು ಮಾಡಿದ್ರು. ಫೈನಲ್ ಡೆಕೋರೇಷನ್ ಈ ತರ ಆಗಿತ್ತು. ಮತ್ತೆ ಹೆಸರು ರಿವೀಲ್ ಮಾಡಕ್ಕೆ ಅದೊಂದು ಬೇರೆನೆ ಸ್ಕೆಚ್ ಹಾಕಿದ್ವಿ. ಮತ್ತೆ ನಮ್ಮ ಪಾಪುಗೆ ಡ್ರೆಸ್ ಎಲ್ಲ ಹಾಕಿ ಈ ತರ ರೆಡಿ ಮಾಡಿದ್ರು. ಫೈನಲ್ ಆಗಿ ನಾಮಕರಣಕ್ಕೆಲ್ಲ ಸಿದ್ಧತೆ ಆಯ್ತು. ಪಾಪು ನಾಮಕರಣ ಕೇಳ್ಕೊಂಬರಕ್ ಹೋದಾಗ 9 ದಿನಸಿನ ದಾನ ವಸ್ತ್ರ ಕೊಡ್ಬೇಕಂತಂದು ಸ್ವಾಮೀಜಿಗಳು ಹೇಳಿದ್ರು. ಅದಕ್ಕಾಗಿ ಸ್ವಾಮಿಗಳನ್ನ ಕರೆಸಿ 9 ದಿನಸಿನ ಧಾನ್ಯ ಮತ್ತೆ ವಸ್ತ್ರನ ಕೊಟ್ವಿ ಪಾಪು ಕೈಯಿಂದ. ಸ್ವಾಮಿಗಳನ್ನ ಜನ್ಮನಾಮ ಕೇಳಿಸಿದಾಗ 3 ಇಡಿ ಅಂತ ಹೇಳಿದ್ರು. 5 ಹೆಸರು ಕರೆದ ಮೇಲೆ ನೀವು ಯಾವ ಹೆಸರು ಬೇಕಾದ್ರೂ ಕರೀರಿ ಅಂತ ಹೇಳಿದ್ರು. ಅದಕ್ಕೆ ನಾವು ನಮ್ಮ ಅಣ್ಣನ ಮಕ್ಕಳ ಹೆಸರಾಗಿರ್ಬೋದು, ನಮ್ಮ ಅನುಷಾ ಮತ್ತೆ ಹರ್ಷ ಅಖಿಲ ಎಲ್ಲರ ಹೆಸರನ್ನು ಎ ಇಂದಾನೇ ಇಟ್ಟಿರೋದು. ಅದ್ರ ಸಲುವಾಗಿ ನನ್ನ ಮಗನ ಹೆಸರು ಕೂಡ ಎ ಅಕ್ಷರದಿಂದಾನೇ ಇಡ್ಬೇಕಂತಂದು ನಿರ್ಧಾರ ಮಾಡಿದ್ವಿ. 5 ಹೆಸರು ಕರೆದ ಮೇಲೆ ನೆಕ್ಸ್ಟ್ ನಮ್ಗೆ ಇಷ್ಟ ಬಂದಂತ ಹೆಸರನ್ನು ಕರಿಬಹುದು ಅಂತಂದು ಸ್ವಾಮೀಜಿಗಳು ಹೇಳಿದ್ರು. ಅದ್ರ ಪ್ರಕಾರ ನಾವು ಎ ಇಂದಾನೇ ಇಡ್ಬೇಕಂತಂದು ಮತ್ತೆ ನಮ್ಮ ಐರನ್ ಹೆಸರು ಕೂಡ ಎ ಇಂದಾನೇ ಇಟ್ಟಿದ್ವಿ. ಅದ್ರ ಸಲುವಾಗಿ ಈ ಸಲನು ಎ ಇಂದಾನೇ ಇಡ್ಬೇಕಂತಂದು ಅದ್ರ ಸಲುವಾಗಿ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ವಿ, ಯಾವ್ದಾದ್ರು ಎ ಅಕ್ಷರದಿಂದ ನಿಮ್ಗೆ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತಂದು. ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಅದ್ರಲ್ಲಿ ಗೀತಾಗ ಒಂದ್ ಹೆಸರು ಇಷ್ಟ ಆಗಿತ್ತು, ಮತ್ತೆ ನನಗೊಂದ್ ಹೆಸರು ಇಷ್ಟ ಆಗಿತ್ತು. ಇಬ್ಬರ ನಡುವೆ ಒಂದ್ ಹೆಸರನ್ನ ಫಿಕ್ಸ್ ಮಾಡಿದ್ವಿ ಲಾಸ್ಟ್ ಫೈನಲ್ ಆಗಿ. ಮಾವನವರೇ ಹೆಸರು ಇಡ್ಬೇಕಂತಂದು ಮಾವನ ರೆಡಿ ಮಾಡಿದ್ವಿ ಹೆಸರು ಇಡಾಕ. ಹೆಸರಿಡುವಾಗ ಮಾವನ ಎದಕ್ ಬಡಿತಾರ ಅಂತಂದು ಗೊತ್ತಿಲ್ಲ ನನಗಂತ್ರ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫೈನಲಿ ಹೆಸರಿಡುವ ಶಾಸ್ತ್ರ ಎಲ್ಲ ಮುಗೀತು. ಇವಾಗ ದೃಷ್ಟಿ ತೆಗಿಯೋ ಸಮಯ. ದೃಷ್ಟಿ ಎಲ್ಲ ತೆಗೆದು ನೆಕ್ಸ್ಟ್ ಫೋಟೋ ಶೂಟ್.
ಅಥರ್ವ ಹೆಸರನ್ನ ಈ ತರ ಬಲೂನ್ ನಿಂದ ಹೊಡೆದು ಹೆಸರನ್ನ ರಿವೀಲ್ ಮಾಡ್ಬೇಕಂತ ಮಾಡಿದ್ವಿ. ಆದ್ರೆ ನನ್ನ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿ ಅದು ವಿಡಿಯೋ ಕಂಪ್ಲೀಟ್ ಆಗಿ ಮಾಡಕ್ ಆಗ್ಲಿಲ್ಲ. ಫೈನಲ್ ಆಗಿ ನನ್ನ ಮಗನ ಹೆಸರು ಹೇಗಿದೆ ಅಂತಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.